ಹರೇ ರಾಮ್ ಪೀಪಲ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಮ್ಮಂಗೆ ಡೈರೀಸ್. ಇವತ್ತು ನಾವು ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಗೂಗಲ್ನಲ್ಲಿ ಈ ಟೆಂಪಲ್ಗೆ ಹೋಗೋಕ್ಕೆ ನಮಗೆ 2 ರೂಟ್ ತೋರಿಸ್ತು. ಒಂದು ಕನಕಪುರ ರೋಡು, ಹಾಗೆ ಒಂದು ಬಿಡದಿ ಮೂಲಕ ಹೋಗೋದು. ಸೊ ನಾವು ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗ್ಬೋದು ಅಂತ ಬಿಡದಿ ಹತ್ರ ಇರೋ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ನಾವು ತಟ್ಟೆ ಇಡ್ಲಿ ಹಾಗೂ ಮಸಾಲೆ ದೋಸೆ ತಿಂದು ನಮ್ಮ ಜರ್ನಿನ ಮುಂದುವರೆಸಿದ್ವಿ. ಆಮೇಲೆ ಗೊತ್ತಾಯಿತು ಹಿಂದೆ ಇರೋ ರೋಡಲ್ಲಿಗೆ ಕನೆಕ್ಟ್ ಆಗಿಬಿಟ್ಟಿತ್ತು ನಾವು ಅಂತ. ಮತ್ತೆ ಮುಂದೆ ಹೋಗಿ ವಾಪಸ್ ಯೂ ಟರ್ನ್ ಹೊಡೆದು ವಾಪಸ್ ಆ ರೋಡಿಗೆ ಹೋದ್ವಿ. ಹಾಗಾಗಿ ನಮಗೆ ಸ್ವಲ್ಪ ಟೈಮ್ ಕನ್ಸ್ಯೂಮು ಜಾಸ್ತಿ ಆಯಿತು. ಹಾಗೆ ನಮ್ಮ ಕಡೆಯಿಂದ ಒಂದು ಗುಡ್ ನ್ಯೂಸ್, ನಾವು ಫಸ್ಟ್ ಟೈಮ್ ಹೊಸ ಕಾರ್ ತೊಗೊಂಡಿದ್ದೀವಿ, ಟಾಟಾ ಆಲ್ಟ್ರೋಸ್. ಸೊ ಫಸ್ಟ್ ಟ್ರಿಪ್ಪು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಈ ದೇವಸ್ಥಾನಕ್ಕೆ ನಾವು ಇವಾಗ ಹೊರಟಿರೋದು. ಹಾಗೆ ಈ ದೇವಸ್ಥಾನನ ನಾವು ನೋಡಿದ್ದು ಇನ್ಸ್ಟಾಗ್ರಾಮ್ ರೀಲಲ್ಲಿ. ಫೋಟೋಸು ವಿಡಿಯೋಸು ತುಂಬ ಚೆನ್ನಾಗಿತ್ತು, ಹಾಗಾಗಿ ಈ ದೇವಸ್ಥಾನ ನೋಡೋಣ ಅಂತ ಹೊರಟಿರೋದು. ಈ ದೇವಸ್ಥಾನ ಇರೋದು ಉದಾರಹಳ್ಳಿಯಲ್ಲಿ. ವಾಪಸ್ ಬರ್ತಾ ಕನಕಪುರ ರೋಡ್ ಮೇಲೆ ಬಂದ್ವಿ. ನಮಗೆ ಅದೇ ಹತ್ರ ಇದೆ ರೂಟ್ ಅಂತ ಅನ್ನಿಸ್ತು. ಆ್ಯಂಡ್ ದೇವಸ್ಥಾನ ಇರೋದು ಬೆಟ್ಟದ ಮೇಲೆ. ಹಳ್ಳಿ ಒಳಗೆ ಎಂಟ್ರಿ ಕೊಟ್ಟ ಮೇಲೆ ಗೊತ್ತಾಯಿತು ಇಲ್ಲಿ ಕಾರ್ ಹೋಗುತ್ತಾ, ಹೆಂಗಪ್ಪ ಹೋಗೋದು ಅಂದ್ಬಿಟ್ಟು ಕಾರ್ನ ಅಲ್ಲೇ ಸ್ಟಾಪ್ ಮಾಡ್ಕೊಂಡಿದ್ವಿ. ಆಮೇಲೆ ಎದುರುಗಡೆಯಿಂದ ಬೈಕಲ್ಲಿ ಒಬ್ಬರು ಬಂದು ಗಾಡಿ ಹೋಗುತ್ತೆ ಸರ್, ಹೋಗಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ತಕ್ಷಣ ಅನೀಶ್ ಕಾರ್ ಸ್ಟಾರ್ಟ್ ಮಾಡಿ ಹೊರಟ್ರು. ಆಮೇಲೆ ಗೊತ್ತಾಯಿತು ಅಲ್ಲಿ ಸ್ವಲ್ಪ ದೂರದವ್ರಿಗೆ ಮಾತ್ರ ಗುಡ್ಡ ಇರೋದು, ಆ ಗುಡ್ಡದ ಮೇಲೆ ಕಾರು ಹೋಗುತ್ತೆ, ಆಮೇಲೆ ರೋಡು ಇದೆ, ಆ ರೋಡ್ ಸೀದಾ ದೇವಸ್ಥಾನ ತನಕನೂ ಹೋಗುತ್ತೆ, ಅಲ್ಲಿ ಕಾರ್ ಪಾರ್ಕಿಂಗೂ ಇದೆ, ಬೈಕ್ ಪಾರ್ಕಿಂಗೂ ಇದೆ ಅಂತ ಆಮೇಲೆ ಗೊತ್ತಾಯ್ತು. ಹಾಗೆ ದೇವಸ್ಥಾನದಲ್ಲಿರೋ ದೇವ್ರನ್ನ ನೋಡಿದ ತಕ್ಷಣ ಅನ್ನಿಸ್ತು ನಮಗೆ ಧರ್ಮಸ್ಥಳದ ದೇವ್ರನ್ನ ನೋಡ್ದಂಗಾಯ್ತು. ಇಲ್ಲಿ ಕ್ರೌಡ್ ಜಾಸ್ತಿ ಇಲ್ಲ, ಪೀಸ್ ಆಗಿದೆ, ಡಿವೋಷನಲಿ ಫೀಲ್ ಮಾಡಿಕೊಂಡು ಆರಾಮ್ಸೆ ದೇವ್ರ ದರ್ಶನ ಮಾಡಿಕೊಂಡು ಬರಬಹುದು. ಹಾಗೆ ಈ ದೇವಸ್ಥಾನ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿನ ಮೇನ್ ಅಟ್ರಾಕ್ಷನ್ ಅಂತಂದರೆ ಈಶ್ವರ ಲಿಂಗಗಳನ್ನೆಲ್ಲ ಕೂರಿಸಿ ಒಂದು ಫೌಂಟೇನ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಈ ದೇವಸ್ಥಾನದ ಸುತ್ತ ಬರೀ ಬೆಟ್ಟ ಗುಡ್ಡಗಳೇ ಕಾಣೋದ್ರಿಂದ ತುಂಬ ಪೀಸ್ ಆಗಿದೆ. ಹಾಗೆ ಇಲ್ಲಿ ಫೋಟೋಸ್ ವಿಡಿಯೋ ಶೂಟ್ ಮಾಡಲಿಕ್ಕೂ ಚೆನ್ನಾಗಿದೆ. ಹಾಗೆ ನಾವೊಂದೆರಡು ಫೋಟೋಸ್ ತೊಗೊಂಡು ನಿಮಗೋಸ್ಕರ ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ಸಲ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.